ಹಾಯ್ ನಮಸ್ತೆ, ನಾನು ವಿದ್ಯಾರಾಜ್ ಬ್ಲಾಗ್ಸ್ ಇನ್ ಕನ್ನಡಗೆ ಸ್ವಾಗತ. ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇವತ್ತು ಹಲಸಿನಕಾಯಿ ಸಾಂಬಾರಿಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕಂತ ನೋಡ್ಕೊಳ್ಳೋಣ. ಕಟ್ ಮಾಡಿ ಇಟ್ಕೊಂಡಿರೋಂಥ ದಂಟಿನ ಸೊಪ್ಪು, ಟೊಮ್ಯಾಟೊ, ಸೀಮೆ ಬದನೆಕಾಯಿ, ಮೂಲಂಗಿ, ಬದನೆಕಾಯಿ, ಆಲೂಗಡ್ಡೆ. ಇದಕ್ಕೆ ನಾವು ಎಲ್ಲ ಥರ ತರಕಾರಿಗಳನ್ನ ಹಾಕ್ಕೊಳ್ತೀವಿ. ಇದು ಹಳ್ಳಿಗಳಲ್ಲಿ ಜಾತ್ರೆಗಳಲ್ಲಿ ಎಲ್ಲ ಮಾಡ್ತಾರಲ್ಲ ಹಲಸಿನಕಾಯಿ ಸಾಂಬಾರು ಅಥವಾ ಪದಾರ್ಥ ಅಂತ ಕರೀತಾರಲ್ಲ ಅದು. ಇದಕ್ಕೆ ನೆಲ್ಲವರೆಕಾಯಿ ಕಟ್ ಮಾಡಿಟ್ಕೊಂಡಿದ್ದೀನಿ. ಬಲ್ತಿರೋ ಅಂಥ ನೆಲ್ಲವರೆಕಾಯಿಂದ ಕಾಳುಗಳನ್ನ ಬಿಡಿಸ್ಕೊಂಡಿದ್ದೀನಿ. ಹಾಗೆ ಬಾಳೆಕಾಯಿನ ಕಟ್ ಮಾಡಿಟ್ಕೊಂಡಿದ್ದೀನಿ. ಹುರುಳಿಕಾಯಿ, ಕ್ಯಾರೆಟು. ಇದಕ್ಕೆ ಸಿಹಿ ಕುಂಬಳಕಾಯಿ ಮತ್ತು ನುಗ್ಗೆಕಾಯಿನ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿರುತ್ತೆ. ಯಾರಾದರೂ ಇದ್ದವರು ಖಂಡಿತ ಮಿಸ್ ಮಾಡದೆ ಹಾಕ್ಕೊಳ್ಳಿ. ಇದಕ್ಕೆ ಬಿಡಿಸಿಟ್ಕೊಂಡಿರೋಂಥ ಹಸಿ ಅವರೆಕಾಯಿ. ಹಾಗೆ ನೆನ್ನೆ ನೈಟೇ ನಾನು ಕಡಲೆಕಾಳು, ಬಟಾಣಿ ಮತ್ತು ಹಲಸಂಡೆ ಕಾಳು ಅಥವಾ ಕರಮಣಿ ಕಾಳು ಅಂತ ಕರೀತಾರಲ್ಲ ಅದನ್ನು ನೆನೆಸಿಟ್ಕೊಂಡಿದ್ದೀನಿ. ಹಸಿ ಅವರೆಕಾಳು ಇಲ್ಲ ಅಂದವರು ಅದನ್ನು ಕೂಡ ಒಣ ಅವರೆಕಾಳನ್ನ ನೆನೆಸಿಟ್ಕೊಳ್ಳಿ. ಈ ರೀತಿ ಹಲಸಿನಕಾಯನ್ನು ತಂದು ಮೇಲ್ಗಡೆ ಮುಳ್ಳನ್ನು ಕಟ್ ಮಾಡಿ, ನೋಡಿ ಈ ರೀತಿ ಇರುತ್ತಲ್ಲ ಗ್ರೀನ್ ಕಲರ್ ಮುಳ್ಳು, ಅದೆಲ್ಲ ಕಂಪ್ಲೀಟಾಗಿ ಹೋಗಬೇಕು. ಆ ರೀತಿ ಅದನ್ನು ತೆಗೆದು ಕಟ್ ಮಾಡಿಟ್ಕೊಳ್ಳಿ. ಕಟ್ ಮಾಡೋವಾಗ ಕೈಗೆ ಎಣ್ಣೆನ ಸವರ್ಕೊಳ್ಳಿ. ಕಟ್ ಮಾಡಿರೋಂಥ ಈ ಹಲಸಿನಕಾಯಿನ ಈ ರೀತಿಯಾಗಿ ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಬೇಕು. ಇದಕ್ಕೆ ಸ್ವಲ್ಪ ನೀರಿಗೆ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ತೊಳ್ಕೊಳ್ಳಿ. ಇದು ಪಾತ್ರೆಗೆ ಅಂಟೋದಿಲ್ಲ. ಈಗ ಕುಕ್ಕರ್ನಲ್ಲಿ ಫಸ್ಟು ಹಲಸಿನಕಾಯಿನ ಹಾಕ್ಕೊಳ್ಳಿ. ಕಟ್ ಮಾಡಿರೋಂಥ ಹಲಸಿನಕಾಯಿನ ಫಸ್ಟ್ ಹಾಕ್ಕೊಳ್ಳಿ. ಅದ್ರ ಮೇಲ್ಗಡೆ ಕಾಳುಗಳನ್ನ, ಒಣ ಕಾಳುಗಳನ್ನ ಹಾಕಿ ಅದರ ಮೇಲೆ ತರಕಾರಿಗಳನ್ನ ಹಾಕಿ ಈ ರೀತಿ ಹಾಕೋದ್ರಿಂದ ಕಟ್ ಮಾಡಿರೋಂಥ ಹಲಸಿನಕಾಯಿ ಏನಿದೆ ಅದು ಚೆನ್ನಾಗಿ ಬೇಯುತ್ತೆ. ಅದು ಕೆಳಗಡೆ ಇರೋದ್ರಿಂದ ನೋಡಿ, ಇದಕ್ಕೆ ಎಷ್ಟು ಬೇಕೋ ಅಷ್ಟನ್ನು ನೀರನ್ನು ಹಾಕ್ಕೊಳ್ಳಿ. ತುಂಬ ಜಾಸ್ತಿ ಹಾಕ್ಕೊಳ್ಳೋದು ಬೇಡ. ಈ ಸಾಂಬಾರು ಗಟ್ಟಿ ಇದ್ದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ. ಇದಕ್ಕೆ ಸ್ವಲ್ಪ ಉಪ್ಪನ್ನು ಹಾಕ್ಕೊಂಡು ಈಗ ನಾನು ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ. ಇದು ಜಾಸ್ತಿ ಬೇಯೋದು ಬೇಡ. ಜಾಸ್ತಿ ಬೆಂದರೆ ಟೇಸ್ಟ್ ಚೆನ್ನಾಗಿರಲ್ಲ. ಯಾಕಂದರೆ ಇದು ಮಸಾಲೆ ಹಾಕಿದಾಗ ತುಂಬ ಚೆನ್ನಾಗಿ ಕುದಿಸ್ಕೋಬೇಕು, ಆವಾಗ ಸಹ ಬೇಯುತ್ತೆ. ಈ ಕಡೆ ಮಸಾಲೆನ ರುಬ್ಬಲಿಕ್ಕೆ ಒಂದು ಬಾಣಲಿನಲ್ಲಿ ಎಣ್ಣೆನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಹಾಗೆ ಕಟ್ ಮಾಡಿರುವಂಥ ಈರುಳ್ಳಿನ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದು ನಾನು ಜಾಸ್ತಿ ಕ್ವಾಂಟಿಟಿನಲ್ಲಿ ಮಾಡ್ತಾಯಿದ್ದೀನಿ. ನೀವು ಕಡಿಮೆ ಮಾಡ್ಕೊಳ್ತಾ ಇದ್ದರೆ ಸ್ವಲ್ಪ ಕಡಿಮೆನ ಹಾಕ್ಕೊಳ್ಳಿ, ಕ್ವಾಂಟಿಟಿನ ನೋಡಿಕೊಂಡು. ಇದಕ್ಕೆ ಸ್ವಲ್ಪ ಜೀರಿಗೆ, ಸ್ವಲ್ಪ ಗಸಗಸೆ ಹಾಗೆ ಒಂದು ಸ್ವಲ್ಪ ಹುರಿಗಡಲೆನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ತೆಂಗಿನಕಾಯಿ ತುರಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ತುಂಬಾ ಫ್ರೈ ಮಾಡೋದು ಬೇಕಾಗಿಲ್ಲ. ನೋಡಿ ಈ ರೀತಿ ಫ್ರೈ ಆದ ನಂತರ ಖಾರಕ್ಕೆ ತಕ್ಕಂತೆ ಖಾರದ ಪುಡಿನ ಹಾಕ್ಕೊಳ್ಳಿ. ಇದಕ್ಕೆ ಧನಿಯಾ ಪೌಡರ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಧನಿಯಾ ಅಥವಾ ಹುರಿಗಾಳು ಪುಡಿ, ಸಾಂಬಾರು ಪುಡಿ ನಿಮ್ಮ ಮನೇಲಿ ನೀವು ಯಾವ ರೀತಿ ಬಳಸ್ತೀರಾ ಅದನ್ನು ಉಪಯೋಗಿಸ್ಕೊಳ್ಳಿ. ಇದಕ್ಕೆ ಸ್ವಲ್ಪ ಹುಣಸೆ ಹಣ್ಣನ್ನು ಹಾಕ್ಕೋಬೇಕು. ಹುಣಸೆ ಹಣ್ಣನ್ನು ಕಂಪಲ್ಸರಿ, ಟೊಮ್ಯಾಟೊ ಹಾಕಿದ್ದೀವಿ ಅಂತ ಬಿಡಬಾರ್ದು. ಹುಣಸೆ ಹಣ್ಣನ್ನು ಸಹ ಹಾಕ್ಕೊಳ್ಳಿ. ನೋಡಿ ಮಸಾಲೆ ರುಬ್ಬಿದ ಮೇಲೆ ಈ ರೀತಿಯಾಗಿದೆ. ಇದನ್ನು ಕುಕ್ಕರ್ನಲ್ಲಿ ಹಾಕಿ ಚೆನ್ನಾಗಿ ಕುದಿ ಬರೋವರೆಗೂ ಕುದಿಸಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನೋಡಿ ಸಾಂಬಾರು ಎಷ್ಟು ಚೆನ್ನಾಗಿದೆ ಅಂತ. ನೀವು ಒಂದು ಸಲ ಮನೆಯಲ್ಲಿ ಟ್ರೈ ಮಾಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು.